ಹಲೋ ವಿವಾಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಕ್ಕೆ ಲಾಸ್ಟ್ ಇನ್ನೇನು CTET ಬಂದೇ ಬಿಡ್ತು. ನಾವು ಯಾವ ಟಾಪಿಕನ್ನು ಜಾಸ್ತಿ ಗಮನ ಕೊಡಬೇಕು ಅಂತ ನೋಡೋಕೆ ಹೋದರೆ, ಕಡಿಮೆ ಟೈಮಲ್ಲಿ ಎಲ್ಲದೂ ಕವರ್ ಆಗಬೇಕು ನಮಗೆ ಅಂತ ನೋಡೋಕೆ ಹೋದರೆ, ಒಂದು 9th ಮತ್ತು 10th ಟೆಕ್ಸ್ಟ್ ಬುಕ್ ಆಲ್ಮೋಸ್ಟ್ ಎಲ್ಲ ಚಾಪ್ಟರು ನಿಮಗೆ ಫೆಮಿಲಿಯರ್ ಇತ್ತು ಅಂದರೆ, ನಿಮಗೆ 6th ಇಂದ 8th ತನಕ ಅಪ್ಲಿಕೇಶನ್ಸ್ ಕ್ವಶನ್ಸ್ ಬರ್ತಾ ಹೋಗುತ್ತಲ್ಲ, ಅದರಲ್ಲಿ ನೀವು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಇವಾಗ ಏನು ಅಂತಂದರೆ, ಒಂದು ಇಂಪಾರ್ಟೆಂಟ್ ಫಿಸಿಕ್ಸಲ್ಲಿ ಅಂತಂದರೆ ಒಂದು ಲೈಟ್ ಅಂತ ನೋಡಿದ್ದೀವಿ, ಹಾಗೆಯೇ ಇನ್ನೊಂದು ಎಲೆಕ್ಟ್ರಿಸಿಟಿ ಅಂತ ನೋಡಿದ್ದೀವಿ. ಎಲೆಕ್ಟ್ರಿಸಿಟಿ ಯಾಕೆ ಅಷ್ಟು ಇಂಪಾರ್ಟೆಂಟು ಅಂತಂದರೆ, ಅದು ಏನಂತಂದರೆ ಕೆಮಿಸ್ಟ್ರಿಗೂ ರಿಲೇಟೆಡ್ ಆಗಿರುತ್ತೆ. ಯಾಕೆ ರಿಲೇಟೆಡ್ ಆಗಿರುತ್ತೆ ಅಂದರೆ, ಎಲೆಕ್ಟ್ರಿಸಿಟಿ ಒಂದು ಪಾಠ ನೀವು ಓದ್ಕೊಂಬಿಟ್ರೆ ಅಲ್ಲಿ ಕಂಡಕ್ಟಿವಿಟಿ ಪಾಠ ಟಚ್ ಆಗಿರುತ್ತೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಟಚ್ ಆಗಿರುತ್ತೆ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ನಮಗೆ ಪೂರ್ ಕಂಡಕ್ಟರು, ಹಾಗೆಯೇ ಗುಡ್ ಕಂಡಕ್ಟರು, ಇವೆಲ್ಲದು ಟಚ್ ಆಗಿರುತ್ತೆ. ಕೆಮಿಸ್ಟ್ರಿ ಆಲ್ಮೋಸ್ಟ್ ರಿಲೇಟೆಡ್ ಆಗಿರುವಂಥದ್ದು ಎಲೆಕ್ಟ್ರಿಕಲ್ ಟಾಪಿಕಲ್ಲಿ. ಹಾಗಾಗಿ ಫಿಸಿಕ್ಸು ಮತ್ತು ಎಲೆಕ್ಟ್ರಿಕಲ್ ಎರಡೂ ಟಾಪಿಕ್ಕು ಕವರ್ ಆಗುವಂಥದ್ದು ಯಾವುದು ಅಂತಂದರೆ ಎಲೆಕ್ಟ್ರಿಸಿಟಿಯಲ್ಲಿ. ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಡಿ, ಪ್ರಾಬ್ಲಮ್ಸ್ ನೋಡ್ಕೊಳ್ಳಿ. ಹಾಗೆಯೇ ಪೂರ್ ಕಂಡಕ್ಟರು ಮತ್ತು ಇಲ್ಲಿದೆ ಪೂರ್ ಕಂಡಕ್ಟರು ಮತ್ತು ಎಲೆಕ್ಟ್ರಿಸಿಟಿಯಲ್ಲಿ ನಾವು ನೋಡ್ಕೊಬೇಕಾಗಿರೋದು ಒಂದು ಕಂಡಕ್ಟರು, ಸೆಲ್ ಅಂದ್ರೇನು, ಎಲೆಕ್ಟ್ರಿಕಲ್ ಸೆಲ್ಲು, ಎಲೆಕ್ಟ್ರಿಕಲ್ ಕರೆಂಟ್ ಅಂದ್ರೇನು, ಮೆಟಾಲಿಕ್ ವಯರ್ಸ್ ಅಂದರೆ ಕನೆಕ್ಟಿಂಗ್ ವಯರ್ಸ್ ಅಂತ ಬಂದ ತಕ್ಷಣ ವಯರ್ ಮೇಲೆ ಒಳಗಡೆ ಕಾಪರ್ ವಯರ್, ಜಿಂಕ್ ವಯರ್ ಇತ್ತಂದರೆ ಮೇಲ್ಗಡೆ ಏನು ಕೋಟಿಂಗ್ ಮಾಡಿರ್ತಾರಲ್ಲ ಪ್ಲಾಸ್ಟಿಕ್ಕು, ಅದಕ್ಕೆ ಏನಂತ ಕರೀತಾರೆ, PVC ಅಂತ ಕರೀತಾರೆ. PVC ಅಂದರೆ ಪಾಲಿವಿನೈಲ್ ಕ್ಲೋರೈಡ್ ಅಂತಾರಲ್ಲ, ಅದು ಇನ್ಸುಲೇಟರ್ ಆಗಿ ಏನು ಕೆಲಸ ಮಾಡುತ್ತೆ. ಹಾಗಾಗಿ ಆ ಕೋಟಿಂಗ್ ಬಗ್ಗೆನೂ ಕೇಳ್ತಾರೆ. ಏನು ಕೋಟಿಂಗ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತಲ್ಲ ವಯರ್ ಮೇಲೆ, ಅದಕ್ಕೆ ಕೇಳ್ತಾರೆ. PVC ಅಂತ ಅದಕ್ಕೆ ಕರೀತಾರೆ. ಆಮೇಲೆ ಈ ಒಂದು ರಿಯಾಕ್ಷನ್ ಕರೆಂಟ್ಗೆ ಏನೇನು ಈಕ್ವೇಷನ್ನು, ಅದು ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಚಾರ್ಜ್ ಮತ್ತು ಟೈಮಿಗೆ ರಿಲೇಟೆಡ್ ಆಗಿದೆ. ಕರೆಂಟ್ ಅಂದರೆ ಏನು, ಎಷ್ಟು ಚಾರ್ಜ್ಗಳು ಮೂವ್ ಆಗಿದೆ ಎಷ್ಟು ಟೈಮಲ್ಲಿ ಅನ್ನೋದನ್ನು ನೋಟ್ ಮಾಡಿಟ್ಕೊಳ್ಳೋದಕ್ಕೆ ಕರೆಂಟು ಅಂತ ಕರೀತಾರೆ. ಹೌದಾ, ಕರೆಂಟು ಅಂತ ಕರೀತಾರೆ. ಎಷ್ಟು ಚಾರ್ಜು 1 ಸೆಕೆಂಡಲ್ಲಿ ಮೂವ್ ಆಗಿದೆ ಅನ್ನೋದಕ್ಕೆ ಕರೆಂಟ್ ಅಂತ ಕರೀತಾರೆ. ಈ ಒಂದು ಕರೆಂಟಲ್ಲಿ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಏನಂತಂದರೆ, ಕರೆಂಟ್ ಯಾವಾಗ ಮೂವ್ ಆಗುತ್ತೆ ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇವಾಗ ನೀರು ಹೇಗೆ ಮೇಲ್ಗಡೆಯಿಂದ ಕೆಳಗಡೆ ಹರಿಯುತ್ತೋ, ಹಾಗೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದರೆ ಮಾತ್ರ ಕರೆಂಟು ಹರಿಯುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವುದರ ಸಹಾಯದಿಂದ ನಾವು ಕ್ರಿಯೇಟ್ ಮಾಡ್ಬೋದು ಅಂದರೆ, ಇದು ಒಂದು ಕೆಮಿಕಲ್ ರಿಯಾಕ್ಷನಿಂದ ಮಾಡ್ಬೋದು. ಥ್ರೂ ಬ್ಯಾಟರಿಯಿಂದ ನಾವು ಕೆಮಿಕಲ್ ಡಿಫ್ರೆನ್ಸಸ್ಸನ್ನು ಮಾಡ್ಬೋದು. ಸರ್ಕ್ಯೂಟಲ್ಲಿ ಕೆಮಿಕಲ್ಲು ಡಿಫ್ರೆನ್ಸನ್ನು ಯಾವುದನ್ನು ಯೂಸ್ ಮಾಡ್ಕೊಂಡು ಮಾಡ್ತೀವಿ, ಬ್ಯಾಟ್ರಿಯಿಂದ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋದು ಕೂಡ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಹಾಗೆಯೇ ಎಲೆಕ್ಟ್ರಿಕಲ್ ಚಾರ್ಜ್ ಅಂದರೆ ಏನು ಅಂತ ನಾನು ಹೇಳಿದೆ, ಅದರದ್ದು SI ಯೂನಿಟ್ ಅಂದ್ರೇನು, ಅದರದ್ದು ಎಲೆಕ್ಟ್ರಾನಿಕ್ ಇದು ಎಷ್ಟು ಹೋಗುತ್ತೆ ಅನ್ನೋದು, ಆಮೇಲೆ ನೆಗೆಟಿವ್ ಚಾರ್ಜ್ ಆದರೆ ಆ ಒಂದು ಎಲೆಕ್ಟ್ರಾನಲ್ಲಿ ನೆಗೆಟಿವ್ ಚಾರ್ಜ್ ಎಷ್ಟಿರುತ್ತೆ ಅಂತ. ಇದು ಕೆಮಿಸ್ಟ್ರಿ ರಿಲೇಟೆಡ್ ಕ್ವಶನ್ನು. ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಸಿಟಿಯಲ್ಲಿ ನಮಗೆ ಎಲೆಕ್ಟ್ರಿಕಲ್ಲು ಮತ್ತು ಫಿಸಿಕ್ಸು ಕೆಮಿಸ್ಟ್ರಿ ಎರಡೂ ಅಪ್ಲೈ ಆಗಿರೋದ್ರಿಂದ ಇದರಲ್ಲಿ ಜಾಸ್ತಿ ಕ್ವಶನ್ ಕೇಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಪೂರ್ ಕಂಡಕ್ಟರು, ಆಮೇಲೆ ಗುಡ್ ಕಂಡಕ್ಟರು, ಆಮೇಲೆ ರಿಯಾಕ್ಟಿವಿಟಿ ಸೀರೀಸು, ಆಮೇಲೆ ಪೂರ್ ಕಂಡಕ್ಟರ್ ಅಂತ ಅಂದರೆ ನಮಗೆ ಪ್ಲಾಸ್ಟಿಕ್ಕು, ವುಡ್ಡು, ಆಮೇಲೆ ಗ್ಲಾಸು, ಈ ಥರದ್ದೆಲ್ಲ ಬರುತ್ತೆ. ಗುಡ್ ಕಂಡಕ್ಟರಲ್ಲಿ ಸಿಲ್ವರು, ಕಾಪರು, ಜಿಂಕು ಅವೆಲ್ಲ ಬರುತ್ತೆ. ಹೈಲಿ ಗುಡ್ ಕಂಡಕ್ಟರಿಂಗ್ ಇದು ಮೆಟಲ್ ಅಂತ ಯಾವುದು ಅಂದರೆ ಅದು ಸಿಲ್ವರ್ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ರಿಯಾಕ್ಟಿವ್ ಸೀರೀಸ್ ಬಗ್ಗೆ ನೋಡ್ತಾ ಹೋದರೆ, ಒಂದು ಈಕ್ವೇಷನ್ ಕೊಟ್ಟು ಒಂದು ಈಕ್ವೇಷನ್ ಮೆಗ್ನೀಷಿಯಮ್ ಅಂತ ಕೊಡ್ತಾರೆ ಅಥವಾ ಪೊಟ್ಯಾಷಿಯಮ್ ಅಂತ ಕೊಡ್ತಾರೆ. ಅದರ ಮೇಲೆ ರಿಯಾಕ್ಟಿವ್ ಸೀರೀಸ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಅದರಲ್ಲಿ ಗಮನ ಕೊಡಿ. ಆಮೇಲೆ ಎಲೆಕ್ಟ್ರಿಕಲ್ ಕರೆಂಟಲ್ಲಿ ನೋಡ್ತಾ ಹೋದರೆ ಆ್ಯಂಪಿಯರ್ಸು, ಅದಕ್ಕೆ ಆ್ಯಂಪಿಯರ್ಸ್ ಅಂದರೆ ಏನು ಅಂತಲೂ ಕೇಳ್ತಾರೆ. ಕೂಲೂಮ್ ಬೈ ಸೆಕೆಂಡ್ ಅಂತ ಹೇಳಬೇಕಾಗತ್ತೆ. ಆಮೇಲೆ ಈ ಒಂದು ರಿಲೇಷನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಆಮೇಲೆ ಆ್ಯಮ್ಮೀಟರು, ಇವೆಲ್ಲ ಆ್ಯಮ್ಮೀಟರ್ ಅಂತಂದರೆ ಏನು, ಅದನ್ನು ಯಾಕೆ ಯೂಸ್ ಮಾಡ್ತಾರೆ, ಅದನ್ನು ಯಾವ ರೀತಿಯಲ್ಲಿ ನಾವು ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಸರ್ಕ್ಯೂಟ್ ಅಲ್ಲ, ಆ ಸರ್ಕ್ಯೂಟಿಗೆ ನಾವು ಸೀರೀಸಲ್ಲಿ ಕೊಡಬೇಕಾ, ಪ್ಯಾರಲಲಲ್ಲಿ ಕೊಡಬೇಕಾ, ಸೀರೀಸಲ್ಲಿ ಕೊಟ್ಟರೆ ಏನಾಗುತ್ತೆ, ಪ್ಯಾರಲಲ್ಲಿ ಕೊಟ್ಟರೆ ಏನಾಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಡಯಾಗ್ರಾಮ್ ಕೊಟ್ಬಿಟ್ಟು ಸಿಂಪಲ್ಲಾಗಿ ಒಂದು ಕ್ವಶನ್ ಕೊಡ್ತಾರೆ. ಏನಂತಂದರೆ, ಈ ಒಂದು ಡಯಾಗ್ರಾಮ್ ಕೊಡ್ತಾರೆ,
ಡಯಾಗ್ರಾಮ್ ಕೊಟ್ಬಿಟ್ಟು ಇವಾಗ ಜಸ್ಟ್ ಒಂದು ಬಲ್ಪ್ ಇದೆಪ್ಪ, ಇದು ಒಂದು ರೆಸಿಸ್ಟೆನ್ಸ್ ಅಂದ್ಕೊಳ್ಳಿ, ಅಥವಾ ಇದು ಒಂದು ಬಲ್ಪ್ ಅಂತ ಮಾಡ್ತೀನಿ. ಈ ಒಂದು ಬಲ್ಪ್ ಅಂದ್ಕೊಳ್ಳಿ, ಇದು ಬಲ್ಪು. ಇವಾಗ ಆ್ಯಮೀಟರ್ ಇದೆ, ಇಲ್ಲಿ ಕರೆಂಟ್ ಪಾಸ್ ಮಾಡ್ತೀವಿ ಅಂದ್ಕೊಳ್ಳಿ ಬ್ಯಾಟರಿಯಿಂದ. ಇವಾಗ ಒಂದು ಬ್ಯಾಟರಿ ಕೊಟ್ಟು ಒಂದು ಬಲ್ಪ್ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಬಲ್ಪ್ ಯಾವ ಥರ ಉರಿಯುತ್ತೆ, ಚೆನ್ನಾಗೇ ಉರಿಯುತ್ತೆ, ಹೌದಾ, ಬ್ರೈಟಾಗಿ. ಯಾಕಂದರೆ ನಮಗಿಲ್ಲಿ ಇದಿಷ್ಟು ಬ್ಯಾಟ್ರಿದು ಚಾರ್ಜ್ ಇಲ್ಲಿಗೆ ಹೋಗಿ ಪಾಸ್ ಆಗುತ್ತೆ, ಹಾಗಾಗಿ ಚೆನ್ನಾಗೇ ಉರಿಯುತ್ತೆ. ಅದೇ ಏನಾಗ್ಬಿಡುತ್ತೆ ಅಂತಂದರೆ ಎರಡು ಬಲ್ಪ್ ಕೊಟ್ಬಿಟ್ಟು ಒಂದು ಇದರಲ್ಲಿ ಎರಡು ಬಲ್ಪ್ ಇಲ್ಲಿ ಇನ್ನೊಂದು ಬಲ್ಪ್ ಹಾಕ್ತೀನಿ, ಒಂದು ಬಲ್ಪ್ ಹಾಕ್ಬಿಟ್ಟು ಇವಾಗ ಏನಾಗುತ್ತೆ ಅಂತಂದರೆ ಒಂದೇ ಬ್ಯಾಟ್ರಿ ಎರಡು ಲೋಡ್ ತಗೊಳುತ್ತೆ. ಆವಾಗ ಲೈಟ್ ಯಾವ ಥರ ಆಗುತ್ತೆ, ಡಿಮ್ ಆಗುತ್ತೆ. ಯಾಕಂದರೆ ಒಂದೇ ಊಟ ಕೊಟ್ಬಿಟ್ಟು ಇಬ್ಬರಿಗೂ ಹಂಚ್ಕೊಳ್ಳಿ ಅಂತಂದಾಗ ಇಬ್ಬರು ಹುಡುಗರಿರ್ತಾರೆ, ಒಂದೇ ಪ್ಲೇಟಲ್ಲಿ ಕೊಟ್ಟರೆ ಸಾಕಾಗುತ್ತೆ, ಅವರಿಗೆ ಸಾಕಾಗಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಲೈಟ್ ಡಿಮ್ ಆಗುತ್ತೆ. ಅದೇ ಥರನೇ ಒಂದೇ ಬಲ್ಪಲ್ಲಿ ನಾವು ಎರಡೆರಡು ಬ್ಯಾಟ್ರಿ ಕೊಟ್ಟರೆ ಏನಾಗುತ್ತೆ, ಒಬ್ಬ ಹುಡುಗಂಗೆ 2 ತಟ್ಟೆ ಊಟ ಕೊಟ್ಟರೆ ಆ ಹುಡುಗ ಖುಷಿಯಾಗಿ ಸಫಿಷಿಯೆಂಟಾಗಿ ತಿಂದು ಖುಷಿಯಾಗ್ತಾನೆ. ಅದೇ ಒಂದು ಕಾನ್ಸೆಪ್ಟು ಈ ಒಂದು ಸರ್ಕ್ಯೂಟು ಮತ್ತು ಲೋಡಿಂಗು ಮತ್ತು ಬ್ಯಾಟ್ರಿ ಒಂದು ಕಾನ್ಸೆಪ್ಟ್ ಬಂತು ಅಂದರೆ ಈ ಥರ ಥಿಂಕ್ ಮಾಡಿಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟು ಏನು ಅಂತಂದರೆ ಇದೇ ರಿಲೇಷನ್ಸ್ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇದು ಡ್ರಿಫ್ಟ್ ಸ್ಪೀಡ್ ಬಗ್ಗೆನೂ ಜಾಸ್ತಿ ಕೇಳ್ತಾರೆ. ಅಂತಂದರೆ ಜಸ್ಟ್ ಡೆಫಿನೇಷನ್ ಬಗ್ಗೆ, ಆಮೇಲೆ ಅದರ ರಿಲೇಷನ್ ಏನು, ಆ ಥರದ್ದು ಕೇಳ್ತಾರೆ. ಅಂದರೆ ಡ್ರಿಫ್ಟ್ ಸ್ಪೀಡ್ ಅಂತಂದರೆ ಆ ಒಂದು ಮೆಟೀರಿಯಲ್ ಮೇಲೆ ಹೋಗುತ್ತೆ. ಇವಾಗ ಜಿಂಕ್ ವಯರ್ ಕೊಟ್ಟರೆ ಎಷ್ಟಾಗಿರುತ್ತೆ, ಕಾಪರ್ ವಯರ್ ಕೊಟ್ಟರೆ ಎಷ್ಟು ಕರೆಂಟ್ ಹೋಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ದರೆ ಅದು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಓಮ್ಸ್ ಲಾ ಬಗ್ಗೆ ಆಲ್ಮೋಸ್ಟ್ ನಿಮಗೆಲ್ಲ ಫೆಮಿಲಿಯರ್ ಆಗಿರುತ್ತೆ. ಓಮ್ಸ್ ಲಾ ಅದ್ರ ಬಗ್ಗೆ ಏನಿಲ್ಲ, ಅದ್ರದ್ದು ವೇವ್ ಡಯಾಗ್ರಾಮ್ ನೋಡ್ಕೊಳ್ಳಿ, ರಿಲೇಷನ್ ನೋಡ್ಕೊಳ್ಳಿ. ಆಮೇಲೆ ರೆಸಿಸ್ಟೆನ್ಸ್ ಅಂದ್ರೇನು, ಎಲ್ಲ ಒಂದು ಮೆಟೀರಿಯಲಿಗೂ ಮೆಟಲ್ ಮೆಟೀರಿಯಲಿಗೂ ಅದರದ್ದೇ ಆದಂಥ ಒಂದು ರೆಸಿಸ್ಟೆನ್ಸ್ ಪವರ್ ಇದ್ದೇ ಇರುತ್ತೆ, ಆಯಿತಾ. ಆ ರೆಸಿಸ್ಟೆನ್ಸ್ ಪವರ್ ಮೇಲೆ ಎಲ್ಲ ಒಂದು ಸರ್ಕ್ಯೂಟ್ಸೂ ವರ್ಕ್ ಆಗ್ತಾ ಇರುತ್ತೆ. ಅದೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಅದ್ರ ಮೇಲೆ ಪ್ರಾಬ್ಲಮೆಟಿಕ್ ಅಲ್ಲದೇ ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸು ಕೊಡ್ತಾರೆ. ಅದರಲ್ಲಿ ಯಾವ ಥರ ಕೊಡ್ತಾರೆ ಅಂತಂದರೆ ಒಂದು ದೊಡ್ಡ ವಯರ್ನ ಕೊಟ್ಬಿಟ್ಟು ಲೆಂತ್ ಕೊಡ್ತಾರೆ. ಆ ಲೆಂತು ಏನು ಮಾಡಿದರೆ ಇನ್ನೂ ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಅಂತಂದರೆ ಇವಾಗ R=ρ ಅಂತ ಇರುತ್ತೆ. ಅಂದರೆ ಈಗ ರೆಸಿಸ್ಟೆನ್ಸ್ ಥಿಯರಿ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿರುತ್ತೆ, ಇಲ್ಲಿ ಕೇಸಸ್ ಬರುತ್ತೆ. ಏನು ಅಂತಂದರೆ ಒಂದು ವಯರ್ ಕೊಡ್ತಾರೆ. ವಯರ್ ಏನಿರುತ್ತೆ ಅಂತಂದರೆ ವಯರ್ ಕೊಟ್ಬಿಟ್ಟು ಅದು ವಯರ್ನ ಡಬಲ್ ಮಾಡಿದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ರೆಸಿಸ್ಟೆನ್ಸ್ ನಮಗೆ ವಯರಿಂದ ಏನಿರುತ್ತೆ ಅಂತಂದರೆ R=ρ 1/A ಇರುತ್ತೆ. ಇವಾಗ ಆ ವಯರ್ನ ನಾನು ಫಸ್ಟ್ ಕೇಸಲ್ಲಿ ಏನು ಮಾಡಿರ್ತೀವಿ, ಆ ವಯರ್ದು ಏರಿಯಾ ಇನ್ಕ್ರೀಸ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಅಥವಾ ಏರಿಯಾ ಇನ್ಕ್ರೀಸ್ ಅಂದರೆ ಆ ವಯರ್ದು ದಪ್ಪ ವಯರ್ ಮಾಡಿರ್ತೀನಿ. ಆವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ, ಆ ವಯರ್ನ ಅರ್ಧ ಮಾಡ್ತೀನಿ, L/2 ಮಾಡ್ತೀನಿ, ಆವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ. ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ ಮೆಟಲು ಅಲಾಯ್ಸು, ಮೆಟಲ್ಲು ಮತ್ತು ಅಲಾಯ್ಸು, ಇದು ಕೂಡ ಕೆಮಿಸ್ಟ್ರಿ ರಿಲೇಟೆಡ್ ಸಬ್ಜೆಕ್ಟು. ಇದ್ರದ್ದು ಮೇಲೇನು ಕ್ವಶನ್ಸು ಬರ್ತಾ ಹೋಗುತ್ತೆ. ಕಂಡಕ್ಟರ್ ಅಂದ್ರೇನು, ಇನ್ಸುಲೇಟರ್ ಅಂದ್ರೇನು, ಆಮೇಲೆ ಕಂಡಕ್ಟಿವಿಟಿ, ಸೀರೀಸು, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಕಂಡಕ್ಟರ್ಸಲ್ಲಿ ಯಾವುದಾದ್ರು ಬರುತ್ತೆ, ಸಿಲ್ವರು, ಕಾಪರು, ಅಲ್ಯೂಮಿನಿಯಮು, ಟಂಗ್ಸ್ಟನ್ ಮೇಲೆ ತುಂಬಾ ಕ್ವಶನ್ಸ್ ಬರುತ್ತೆ. ಟಂಗ್ಸ್ಟನ್ ಅಂದರೆ ಎಲ್ಲಿ ಯೂಸ್ ಮಾಡ್ತಾರೆ, ಅದರ ಮೆಲ್ಟಿಂಗ್ ಪಾಯಿಂಟ್ ಏನು, ಅದರದ್ದು ರೆಸಿಸ್ಟೆನ್ಸ್ ಪವರ್ ಯಾವ ಥರ ಇರುತ್ತೆ, ಯಾಕೆ ಟಂಗ್ಸ್ಟನ್ ಯೂಸ್ ಮಾಡ್ತಾರೆ ಬಲ್ಪಲ್ಲಿ, ಇದೆಲ್ಲದೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತಂದರೆ ಅದು ಅಲಾಯ್ ಒಳಗೆ ನಿಕ್ರೋಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ನಿಕ್ರೋಮು ಎಲ್ಲಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕಲ್ ಡಿವೈಸಸ್ಸಲ್ಲಿ, ಹೀಟಿಂಗ್ ಡಿವೈಸಸ್ಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಆಯಿತಾ. ಹೀಟಿಂಗ್ ಡಿವೈಸಸ್ ಅಂತಂದರೆ ಯಾವುದು, ನಮಗೆ ಟೋಸ್ಟರು, ಆಮೇಲೆ ಐರನ್ ಬಾಕ್ಸು, ಈ ಥರದ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಯಾಕೆ ನಿಕ್ರೋಮನ್ನು ಯೂಸ್ ಮಾಡ್ತಾರೆ, ನಿಕ್ರೋಮ್ ಅಂದ್ರೇನು, ಒಂದು ಅಲಾಯ್, ಎರಡು ಮೆಟಲ್ನ ಸೇರಿಸ್ಬಿಟ್ಟು ಮಾಡಿರುವಂತಹ ಒಂದು ಅಲಾಯ್ ಅಂತಲೇ ಹೇಳ್ತಾರೆ. ಇದಕ್ಕೆ ಒಂದು ಮೆಟೀರಿಯಲ್, ಎರಡು ಮೆಟಲ್ನ ಸೇರಿಸ್ಬಿಟ್ಟು ಆಗಿರುವಂತಹ ಒಂದು ಇದು
ಏನಂತಂದರೆ ಇಲ್ಲಿ ನಿಕ್ರೋಮಲ್ಲಿ ಏನೇನಿರುತ್ತೆ, ಮೇನ್ ಇಂಪಾರ್ಟೆಂಟಾಗಿ ಕೇಳೋವಂಥದ್ದು ನಿಕಲು ಕ್ರೋಮಿಯಮ್ ಅಂತಂದು ಆಪ್ಷನ್ಸಲ್ಲಿದ್ದರೆ ಅದನ್ನು ಬರೀರಿ. ಇವು 4 ಇತ್ತು ಅಂದರೆ 4 ಬರೀರಿ. ಆಮೇಲೆ ಬೆಸ್ಟ್ ಕಂಡಕ್ಟರು ಸೀರೀಸ್ ಕೇಳ್ತಾರೆ, ಈ ಥರ ರಿಲೇಷನ್ ಕೇಳ್ತಾರೆ. ಸಿಲ್ವರು, ಕಾಪರು, ಅಲ್ಯೂಮಿನಿಯಮು, ಟಂಗ್ಸ್ಟನ್, ಈ ಥರ ಸಿಲ್ವರೇ ಜಾಸ್ತಿ ಪ್ರಾಪರ್ಟಿನ ತೋರಿಸೋದು. ಹಾಗೆ ಇನ್ಸುಲೇಟರ್ ಈ ಥರದ್ದೆಲ್ಲ ಕೇಳ್ತಾರೆ. ಹಾಗೆಯೇ ಒಂದು ಸರ್ಕ್ಯೂಟ್ ಕೊಟ್ಬಿಟ್ಟು ಈ ಥರ ಪ್ರಾಬ್ಲಮೆಟಿಕಲ್ಲಿ ರೆಸಿಸ್ಟೆನ್ಸಲ್ಲಿ ರೆಸಿಸ್ಟೆನ್ಸ್ ಸೀರೀಸಲ್ಲಿ ಕೊಟ್ಟಾಗ ಏನು ಪ್ರಾಪರ್ಟಿ ಅಪ್ಲೈ ಆಗುತ್ತೆ, ಅದನ್ನು ರೆಸಿಸ್ಟಿವಿಟಿ ಹೆಂಗೆ ತೆಗಿಬೇಕು, ಆಮೇಲೆ ಪ್ಯಾರಲಲ್ ಆಗಿದ್ದಾಗ ಯಾವ ಥರ ರೆಸಿಸ್ಟೆನ್ಸ್ನ ತೆಗಿಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಇದು ಒಂದು ಪ್ರಾಬ್ಲಮೆಟಿಕಲ್ಲಿ ಕೇಳಿದರೆ ಥಿಯರಿ ಕೇಳಲ್ಲ, ಥಿಯರಿ ಕೇಳಿದ್ರೆ ಪ್ರಾಬ್ಲಮಲ್ಲಿ ಕೇಳ್ತಾರೆ. ಎರಡೂ ನಾವು ನೋಟ್ ಮಾಡಿ ಇಟ್ಕೊಂಡು ಹೋಗಬೇಕಾಗತ್ತೆ. ಆಮೇಲೆ ಹೀಟಿಂಗ್ ಎಫೆಕ್ಟು, ಆಮೇಲೆ ಹೀಟಿಂಗ್ ಎಫೆಕ್ಟಲ್ಲಿ ಈ ಒಂದು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟು. H=RI² RT. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ನಮಗೆ ರೆಸಿಸ್ಟೆನ್ಸು ನಮಗೆ ಇದು ಗೊತ್ತಾಗುತ್ತೆ, ಇದು ಹೀಟಿಂಗು ಗೊತ್ತಾಗುತ್ತೆ. ಈ ಒಂದು ರಿಲೇಷನ್ನು ನಮಗೆ ಎಲ್ಲಿ ಬರುತ್ತೆ ಅಂತಂದರೆ ಹೀಟಿಂಗ್ ಡಿವೈಸಸ್ಸಲ್ಲಿ ಅದೇ ಹೇಳಿದ್ನಲ್ಲ, ಐರನ್ ಬಾಕ್ಸು, ಟೋಸ್ಟರು, ಈ ಒಂದು ಟಾಪಿಕ್ ಬಂತು ಅಂದಾಗ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ಸಲ್ಲಿ ನಮಗೆ NCERT ಒಳಗೆ ಕೊಟ್ಟಿರುವಂಥದ್ದು ಯಾವುದು ಅಂದರೆ ಟಂಗ್ಸ್ಟನ್ನು. ಆಮೇಲೆ ಬಲ್ಪಲ್ಲಿ ಏನೇನು ಫಿಲ್ ಆಗಿರುತ್ತೆ ಅದು ಕೂಡ ಕೇಳ್ತಾರೆ. ಆಮೇಲೆ ಫ್ಯೂಸ್ ಬಗ್ಗೆ ಆಲ್ಮೋಸ್ಟ್ ತುಂಬ ಕ್ವಶನ್ ಪೇಪರಲ್ಲಿ ಫ್ಯೂಸ್ ಬಗ್ಗೆ ಕೇಳಿದ್ದಾರೆ. ಅದೇ ಹೀಟಿಂಗ್, ಅದೇ H=I² RT ಇದೆಲ್ಲ ಆ ಫಾರ್ಮುಲಾ ಮೇಲೆ ಫ್ಯೂಸ್ ಅನ್ನೋದು ಒಂದು ಅಪ್ಲಿಕೇಶನ್ ಕ್ವಶನ್ ಆಗಿರುತ್ತೆ. ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಒತ್ತನ್ನು ಕೊಡಿ. ಹಾಗೆಯೇ ಇನ್ನೊಂದು ತುಂಬ ಡೈರೆಕ್ಟ್ ಕ್ವಶನ್ ಕೇಳುವಂಥದ್ದು ಯಾವುದು ಅಂದರೆ ಎಲೆಕ್ಟ್ರಿಕಲ್ ಪವರ್. ಅದರಲ್ಲೂ ಈ ಒಂದು ಏನಂತಾರೆ, ಈ ಒಂದು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ನೋಡಿ, ಈ ಥರ ಕ್ವಶನ್ಸ್ ಕೇಳ್ತಾರೆ. ಈ 4 ಕೊಟ್ಬಿಟ್ಟು ಇದ್ರದ್ದು ಕೆಮಿಕಲ್ ರಿಯಾಕ್ಷನ್ನು ಅಥವಾ ಬ್ಯಾಲೆನ್ಸ್ ಮಾಡಿ, ಅಥವಾ ಇದು ಯಾವ ಕೆಮಿಕಲ್ ರಿಲೇಷನ್ಸ್ ಒಳಗೆ ಬರುತ್ತೆ, ಈ ಥರ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಆ್ಯಸಿಡ್ ಬೇಸಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಲಿಟ್ಮಸ್ ಪೇಪರ್. ಅವ್ರಿಗೆ ತುಂಬ ಇಷ್ಟ ಇರೋದು ಅಂತಂದರೆ ಲಿಟ್ಮಸ್ ಪೇಪರ್ ಅಂತಲೇ ಹೇಳ್ಬೋದು. ಅದ್ರ ಮೇಲೆ 1-2 ಕ್ವಶನ್ ಕೊಡ್ತಾರೆ. ಅದರಲ್ಲಿ ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಅಂತಂದರೆ ಲಿಟ್ಮಸ್ ಪೇಪರು. ಅದೆಲ್ಲ ಆಯಿತು. ಇವಾಗ ಟರ್ಮರಿಕ್ ಈಸ್ ಆ್ಯನ್ ಅನದರ್ ಸಚ್ ಇಂಡಿಕೇಟರ್ಸ್. ಈ ಒಂದು ಪ್ಯಾರ ನೀವು ನೀಟಾಗಿ ನೋಡ್ಕೊಂಡು ಹೋಗಿ. 10th ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ ಒಳಗೆ ಈ ಒಂದು ಪ್ಯಾರ, ಯಾಕಂದರೆ ಇಲ್ಲಿ ಟರ್ಮರಿಕ್ ಬಗ್ಗೆ ಇದೆ. ಟರ್ಮರಿಕ್ ಬಗ್ಗೆ ಹೆಚ್ಚಾಗಿ ಹಳೆ ಕ್ವಶನ್ ಪೇಪರಲ್ಲಿ ಜಾಸ್ತಿ ಕೇಳಿದ್ದಾರೆ. ಸೊ ಹಾಗಾಗಿ ಇದ್ರ ಕಡೆ ಗಮನ ಕೊಡಿ. ಹಾಗೆಯೇ ಈ ಒಂದು ನ್ಯಾಚುರಲ್ ಲಿಟ್ಮಸ್ ಪೇಪರ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಂಡೋಗಿ. ಹಾಗೆಯೇ ಈ ಒಂದು ಆಲಿಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ ಸ್ಮೆಲ್ಲಿಂದ ಆಗುವಂತಹ ಒಂದು ಇಂಡಿಕೇಟರ್ಸ್ ಇರುತ್ತಲ್ಲ, ಅದು ಕೂಡ ಒಂದು ಟಾಪಿಕ್ಕು ಇದ್ದೇ ಇರುತ್ತೆ. ಇವಾಗ ಸ್ಮೆಲ್ಲಿಂದ ನಾವು ಯಾವ ಒಂದು ಪದಾರ್ಥನ ನಾವು ನೋಡ್ಬಿಟ್ಟು ಆ್ಯಸಿಡ್ ಬೇಸು ಅಂತ ಹೇಳೋದಕ್ಕೆ ಕೇಳ್ಬೋದು. ಕ್ವಶನ್ಸ್ ಜಾಸ್ತಿ ಬರುತ್ತೆ. ಅಥವಾ ಇದು ಅಂದರೆ ಏನು ಅಂತಲೂ ಕೇಳ್ತಾರೆ, ಒಂದು ಕ್ವಶನ್ ಪೇಪರಲ್ಲಿ ಇತ್ತು. ಎಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ಟೇಬಲು, pH ವ್ಯಾಲ್ಯೂ ಟೇಬಲ್ ನಾವು ನೀಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನಮಗೆ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ಸು ಆರಾಮಾಗಿ ಈಸಿಯಾಗಿ ನೋಡ್ಕೊಬೋದು. pH ವ್ಯಾಲ್ಯೂ ಅಂದ್ರೇನು, ಅದರಲ್ಲೂ ಪ್ಯೂರ್ ವಾಟರು, ಬ್ಲಡ್ ಎಷ್ಟಿರುತ್ತೆ, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತಂದರೆ ಏನಕ್ಕೆ, ಆ್ಯಂಟಿ ಆ್ಯಸಿಡ್ ಇದರಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಟಿ ಆ್ಯಸಿಡ್ ಅಂತಂದರೆ ಈ ಒಂದು ಆ್ಯಸಿಡಿಟಿ ಬಂದಾಗ ಒಂದು ಟ್ಯಾಬ್ಲೆಟ್ಸ್ ತೊಗೊತೀವಲ್ಲ, ಆವಾಗ ಈ ಒಂದು ಮಿಲ್ಕ್ ಆಫ್ ಮೆಗ್ನೀಷಿಯಾ ಇರುತ್ತೆ ಅದರಲ್ಲಿ. ಆಯಿತಾ? ಅದು ಕೂಡ ಗಮನ ಕೊಡಬೇಕು. ಆಮೇಲೆ ಆ್ಯಸಿಡ್ ಆ್ಯಂಡ್ ಬೇಸಸ್ ಒಳಗೆ ಅದು ಕೂಡ ಬಯಾಲಜಿ ರಿಲೇಟೆಡ್ಡು ಮತ್ತು pH ವ್ಯಾಲ್ಯೂ ಎರಡು. ಇವಾಗ ಡೈಜೆಷನ್ ಅಂತ ಬಂದ ತಕ್ಷಣ pH ವ್ಯಾಲ್ಯೂ ಬರುತ್ತೆ. ಆ ಒಂದು ರಿಲೇಷನಲ್ಲಿ ಅವ್ರ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಈಗ ಡೈರೆಕ್ಟ್ ಕ್ವಶನ್ಸ್ ಕೇಳಲ್ಲ. ಇವಾಗ ಡೈಜೆಷನ್ ಟಾಪಿಕ್ ಬಂದಾಗ HCl, ಸ್ಟಮಕ್ ಬಂದಾಗ HCl ರಿಲೀಸ್ ಆಗುತ್ತೆ. ಅಂದರೆ ಆ್ಯಸಿಡಿಕ್ ಮೀಡಿಯಮ್ ಮಾಡಲಿಕ್ಕೆ HCl ಏನಂತಂದರೆ ರಿಲೀಸ್ ಆಗುತ್ತೆ ಆ್ಯಸಿಡಿಕ್ ಮೀಡಿಯಮ್ ಮಾಡೋದಕ್ಕೆ. ಅಲ್ಲಿ pH ವ್ಯಾಲ್ಯೂ, ಈ ಮಿಲ್ಕ್ ಆಫ್ ಮೆಗ್ನೀಷಿಯಾ ಯಾಕೆ ಯೂಸ್ ಮಾಡ್ತಾರೆ, ಯಾಕೆಂದರೆ ಅಲ್ಲಿ ನಮಗೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಎಲ್ಲಿ ಬರುತ್ತೆ, 10 ಹತ್ರ ಬರುತ್ತೆ, ಅದು ಬೇಸಿಸ್ ಆಗಿ ಮಾಡ್ತಾರೆ. ಈ ಥರ ಕ್ವಶನ್ಸು ಜಾಸ್ತಿ ಕೇಳ್ತಾರೆ. ಮತ್ತು ಇಲ್ಲಿ ಈ ಒಂದು ಟೇಬಲ್ಗಳನ್ನು ನೀಟಾಗಿ ನೋಡ್ಕೊಳ್ತಾ ಹೋಗಿ. ಇಲ್ಲಿ ನೋಡಿ, ಇಲ್ಲಿ ಕೇಳಿದ್ದಾರೆ, ಇಲ್ಲಿ ಈ ಒಂದು
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ 3 ಪಾಯಿಂಟು. ಆಮೇಲೆ ಈ ಒಂದು ಟೇಬಲ್ನ ನೋಡ್ಕೊಂಡೋಗಿ ತುಂಬಾ ಏನಂತಾರೆ ಅದು ನೆನ್ಪಿಟ್ಕೊಳ್ಳೇಬೇಕಾಗದಂತೆ, ಯಾಕಂದರೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಈ ಒಂದು ಇದೆಲ್ಲ ಆ್ಯಂಟ್ ಸ್ಟಿಂಗು ಅದು ಆಲ್ಮೋಸ್ಟ್ ಒಂದು 3-4 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಆಮೇಲೆ ಕಾಮನ್ ಸಾಲ್ಟ್ ಬಗ್ಗೆ ಕೇಳ್ತಾರೆ. ಇದು ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಹಂಗಂದರೆ ಬ್ಲೀಚಿಂಗ್ ಪೌಡರ್ದು ಫಾರ್ಮುಲಾ ಹೇಳಿ, ಆಮೇಲೆ ಬೇಕಿಂಗ್ ಸೋಡಾ ಫಾರ್ಮುಲಾ ಹೇಳಿ, ವಾಷಿಂಗ್ ಸೋಡಾ ಫಾರ್ಮುಲಾ ಹೇಳಿ ಅಂತ ಕೇಳ್ತಾರೆ. ಆಮೇಲೆ ಈ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆನೂ ಕೇಳ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ಮುಲಾ ಹೇಳಿ ಅಂತ ಕೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇದು ಟೆಂಪರೇಚರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸ್ ಬಗ್ಗೆ ನಾನು ಹೇಳಿದ್ದೆ, ಗುಡ್ ಕಂಡಕ್ಟರು, ಬ್ಯಾಡ್ ಕಂಡಕ್ಟರು. ಆಮೇಲೆ ರೆಸಿಸ್ಟಿವಿಟಿ ಟೇಬಲ್, ಈ ಒಂದು ರೆಸಿಸ್ಟಿವಿಟಿ ಟೇಬಲ್ ಇದೆಯಲ್ಲ ಇದು ರೆಸಿಸ್ಟೆನ್ಸ್, ಇದು ಎಷ್ಟು ನೋಡೋಕ್ಕೆ ಚಿಕ್ಕದಿದೆ ಆದರೆ ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಇದ್ರ ಮೇಲೆ ನಮಗಿದಿಷ್ಟು ಗೊತ್ತಿತ್ತು ಅಂತಂದರೆ ಆಲ್ಮೋಸ್ಟ್ ಒಂದು 4-5 ಕ್ವಶನ್ನು ಇವನ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಒಂದು ಈಕ್ವೇಷನ್ಸಲ್ಲಿ ಈ ಒಂದು ಟಾಪಿಕ್ ಯೂಸ್ ಮಾಡ್ತಾರೆ, ಮತ್ತು ಎಲೆಕ್ಟ್ರಿಕಲ್ ಡಿವೈಸಸ್ಸಲ್ಲಿ ಬರ್ತಾ ಹೋಗುತ್ತೆ. ಆಮೇಲೆ ಇದು ಪ್ಯೂರಿಫಿಕೇಷನ್ ಆಫ್ ಮೆಟಲ್ ಬಗ್ಗೆ ಕ್ವಶನ್ಸ್ ಬಂತಂದರೆ ಈ ಒಂದು ಟಾಪಿಕ್ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು, ಇದ್ರ ಕಡೆ ಗಮನ ಕೊಡಿ. ಹಾಗೆಯೇ ಇದರಲ್ಲಿ ನೋಬಲ್ ಗ್ಯಾಸ್ ಮೆಟಲ್ಸು, ನಾನ್ ಮೆಟಲ್ಸ್ ಇದ್ರದ್ದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದು ಕೂಡ ನೋಡ್ಕೊತ ಹೋಗಿ. ಕೆ ಶೆಲ್ಲು, ಎಲ್ಲು, ಎಮ್ಮು, ಎನ್ ಶೆಲ್ಲಲ್ಲಿ ಏನೇನು ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ಒಂದು ಟೇಬಲು ತುಂಬಾ ಇಂಪಾರ್ಟೆಂಟು. ಒಂದು ಎರಡು ಕ್ವಶನ್ ಪೇಪರ್ನಲ್ಲಿ ಇದ್ರದ್ದು ಕೇಳಿದ್ದಾರೆ, ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು. ಸೊ ಹಾಗಾಗಿ ಒಂದು ಸರಿ ನೋಡ್ಕೊಂಡು ಹೋಗಿರಿ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಪ್ಯೂರಿಫಿಕೇಷನ್ ಆಫ್ ಮೆಟಲ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ. ಈ ಒಂದು ಡಯಾಗ್ರಾಮ್ ನೆನಪಿಡ್ತು ಅಂತಂದರೆ ಆಲ್ಮೋಸ್ಟ್ ನಾವು ಒಂದು ಕ್ವಶನ್ ಆರಾಮ್ 1 ಮಾರ್ಕ್ಸನ್ನು ತಗೊಳ್ಬೋದು. ಹಾಗಾಗಿ ಈ ಒಂದು ಟಾಪಿಕ್ಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪಿಕ್ಚರು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಸಿಕ್ಕಾಬಟ್ಟೆ ಇದು ಏನಂತಂದರೆ ಥಿಯರಿಟಿಕಲ್ ಅಲ್ಲ, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಟಾಪಿಕ್ಕು ನೋಡ್ಕೊಂಡೋಗಿ. ಆಮೇಲೆ ಕೊರೋಷನ್ನು ಟಾಪಿಕ್ಕು ಇಂಪಾರ್ಟೆಂಟು. ಇದರಲ್ಲಿ ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ಸೇ ಕೇಳ್ತಾರೆ ಅಥವಾ ಫಾರ್ಮುಲಾ ಕೇಳ್ತಾರೆ. ಈ ಎಸ್ಪೆಷಲಿ ಈ ಒಂದು ಟಾಪಿಕ್ಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಡೈರೆಕ್ಟ್ ಕ್ವಶನ್ಸಿಗೆ ತುಂಬ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಚಾಪ್ಟರಲ್ಲಿ ಕಂಬಷನ್ನು, ಆಕ್ಸಿಡೇಷನ್ನು, ರಿಯಾಕ್ಷನ್ಸ್ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತೇನೆ. ಸೋಪ್ ಮತ್ತು ಡಿಟರ್ಜೆಂಟ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಹಳೆ ಕ್ವಶನ್ ಪೇಪರಲ್ಲೂ ತುಂಬ ಕ್ವಶನ್ಸನ್ನು ಕೇಳಿದ್ದಾರೆ. ಹಾಗಾಗಿ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು. ಪೀರಿಯಾಡಿಕ್ ಟೇಬಲ್ ಬಗ್ಗೆ ಆಲ್ಮೋಸ್ಟ್ ನೀವು ಒಂದು ಏನಂತಂದರೆ ನೀಟಾಗಿ ಓದ್ಕೊಂಡು ಹೋಗೋದೇ ಒಳ್ಳೆಯದು. ಆದರೆ ಇದರಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸರಿ ಟೇಬಲ್ ಮೇಲೆ ಕೇಳ್ಬೋದು ಅಥವಾ ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆ ಕೇಳ್ಬೋದು. ಅಟಾಮಿಕ್ ಸ್ಟ್ರಕ್ಚರು, ಎಲ್ ಶೆಲ್ಲು, ಅಟಾಮಿಕ್ ನಂಬರ್ ಕಂಡುಹಿಡಿಯೋದು, ಅಟಾಮಿಕ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಕಂಡುಹಿಡಿಯೋದು, ಈ ಥರ ಪ್ರಶ್ನೆಗಳು ಈ ಒಂದು ಚಾಪ್ಟರಲ್ಲಿ ಬರ್ತಾ ಹೋಗುತ್ತೆ. ಲೈಫ್ ಪ್ರೋಸೆಸ್ಸಲ್ಲಿ ನಿಮಗೆ ಗೊತ್ತಿರ್ಬೋದು ತುಂಬ ಕೇಳುವಂಥದ್ದು ಒಂದು ಫೋಟೋಸಿಂಥಸಿಸ್ಸಲ್ಲಿ ಇದ್ರ ಬಗ್ಗೆ ಜಾಸ್ತಿ ಕೇಳ್ತಾರೆ. ಹಾಗೆಯೇ ಈ ಒಂದು ಡೈರೆಕ್ಷನ್ನು, ಟ್ರಾನ್ಸ್ಪೋರ್ಟೇಷನ್ ಅಂತಾರಲ್ಲ, ಅದ್ರ ಮೇಲೆ ಜಾಸ್ತಿ ಕೇಳ್ತಾರೆ. ನೈಟ್ರೋಜನ್ ಬಗ್ಗೆನೂ ಕೇಳ್ತಾರೆ. ತುಂಬ ಕೇಳುವಂಥದ್ದು ಈ ಒಂದು ಟಾಪಿಕ್ ನಿಮಗೆ ಗೊತ್ತು ಅಂದರೆ ಆಲ್ಮೋಸ್ಟ್ ಆಲ್ ಬಯಾಲಜಿ ಕವರ್ ಆದಂಗೆ. ತುಂಬ ಜಾಸ್ತಿ ಕೇಳ್ತಾರೆ. ಗ್ಲ್ಯಾಂಡ್ಸ್ ಬಗ್ಗೆ ಕೇಳ್ತಾರೆ, ಸಲವೆರಾ ಬಗ್ಗೆ ಕೇಳ್ತಾರೆ, ಡೈಜೆಷನ್ ಬಗ್ಗೆ ಕೇಳ್ತಾರೆ, ರೆಸ್ಪಿರೇಷನ್ ಒಳಗೆ 2 ಥರ ಇದೆಯಲ್ಲ ಅದು ಕೂಡ ಕೇಳ್ತಾರೆ, ಏರೋಬಿಕ್ ಆ್ಯಂಡ್ ನೋಡಿ. ಈ ಒಂದು ಟಾಪಿಕಲ್ಲಿ ಈ ಒಂದು ಟಾಪಿಕ್ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟು. KRTTಯಲ್ಲಿ ಕೇಳಿರುವಂತಹ ಕ್ವಶನ್ನು. ಹಾಗಾಗಿ ಈ ಒಂದು ಟಾಪಿಕ್ಕು ಬರಬಹುದು. ಆಕ್ಸಿಜನ್ ಎಲ್ಲಿಂದ ಹೋಗುತ್ತೆ, ನೈಟ್ರೋಜನ್ ಎಲ್ಲಿಂದ ಬರುತ್ತೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡು, ಪ್ರತಿಯೊಂದು ಟ್ರಾನ್ಸ್ಪೋರ್ಟೇಷನಿಂದು ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಮೂಮೆಂಟ್ಸ್ಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಅದೇ ಕಡೆ ಗಮನ ಕೊಡಿ. ಬ್ರೇನ್ ಬಗ್ಗೆ ಇರ್ಬೋದು, ಈ ಒಂದು ಪ್ಲ್ಯಾಂಟ್ ಬಗ್ಗೆ, ಸೆನ್ಸಿಟಿವ್ ಪ್ಲ್ಯಾಂಟ್ಸ್ ಇರುತ್ತಲ್ಲ, ಈ ಒಂದು ಬಗ್ಗೆ ತುಂಬಾ ಇಂಪಾರ್ಟೆಂಟಾಗಿ
ಕೇಳ್ತಾರೆ. ಪ್ರೊಪಗೇಷನ್ನು, ಆಮೇಲೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕೊಡಿ. ಹಾರ್ಮೋನ್ಸ್ ಏನೇನು ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಈ ಒಂದು ಟೇಬಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿ ಇಟ್ಕೊಂಡೋಗಿ. ಆಮೇಲೆ ಇದು ಫಿಷನ್ನು ಫ್ಯೂಷನ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಅದ್ರ ಕಡೆನೂ ಗಮನ ಕೊಡಿ. ಮತ್ತು ಎಕ್ಸಾಂಪಲ್ಸ್ ಕೇಳ್ತಾರೆ. ಹೈಡ್ರಾ ತುಂಬ ಇಂಪಾರ್ಟೆಂಟು. ಆಮೇಲೆ ನಿಮಗೆ ಗೊತ್ತಿರ್ಬೋದು KRTETಯಲ್ಲೂ ಈ ಒಂದು ಕ್ವಶನ್ ಬಂದಿತ್ತು. ಬಡ್ಡಿಂಗಲ್ಲಿ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ವೆಜಿಟೇಟಿವ್ ಪ್ರೊಪಗೇಷನ್ ಯಾವ್ದು ಕೊಡ್ ಬರುತ್ತೆ ಎಲ್ಲದು ಕೇಳ್ತಾ ಹೋಗ್ತಾರೆ. ಮೇನ್ ಅಂದರೆ ಮೇನ್ ಇಂಪಾರ್ಟೆಂಟು ಈ ಒಂದು ಫ್ಲವರು ನೆನ್ಪಿಟ್ಕೊಂಬಿಡಿ. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ತುಂಬ ಗಮನ ಕೊಟ್ಟು ಈ ಒಂದು ಕಾನ್ಸೆಪ್ಟನ್ನ ನೀವು ರೀಕಾಲ್ ಮಾಡಿಕೊಂಡು ಹೋಗಿ. ಆಮೇಲೆ ಎವಲ್ಯೂಷನ್ ಟಾಪಿಕಲ್ಲಿ ಮೇನ್ ಇಂಪಾರ್ಟೆಂಟು ಅಂತಂದರೆ ಅದು ಝೈಗೋಟ್ ಬಗ್ಗೆ ನೋಡ್ಕೊಂಡು ಹೋಗೋದಿರಲಿ, ಟ್ವಿನ್ಸ್ ಬಗ್ಗೆ ನೋಡ್ಕೊಂಡು ಹೋಗೋದಿರಲಿ, ಇವೆಲ್ಲ ಟಾಪಿಕ್ಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಟ್ವಿನ್ಸ್ ಬಗ್ಗೆ ನೀವು ಹೆಚ್ಚು ಗಮನ ಕೊಟ್ಟು ನೋಡ್ಕೊಳ್ಳಿ. ಲೈಟ್ ಚಾಪ್ಟರ್ ಬಗ್ಗೆ ನಾನು ಒಂದು ಫುಲ್ ವೀಡಿಯೋನೇ ಮಾಡಿದ್ದೀನಿ, ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಈ ಟೇಬಲ್ಗಳೆಲ್ಲ ಇರುತ್ತಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟೇಬಲ್ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಓದ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಈ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ನೋಡ್ಕೊಳ್ಳಿ. ಈ ಸೋರ್ಸ್ ಆಫ್ ಎನರ್ಜಿ ಒಂದು ಟಾಪಿಕಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂತಂದರೆ, ಒಂದು ಇವೆಲ್ಲ ಬಯೋಮಾಸ್ ಅಂದ್ರೇನು, ಆಮೇಲೆ ಕೋಲ್ ಅಂದ್ರೇನು, ಪೆಟ್ರೋಲಿಯಂ ಅಂದ್ರೇನು, ಹೈಡ್ರೋ ಅಂದ್ರೇನು, ನ್ಯೂಕ್ಲಿಯರು, ಇವೆಲ್ಲ ಕೇಳ್ತಾರೆ. ಆಮೇಲೆ ಇದರಲ್ಲಿ ಸೋಲಾರ್ ಕುಕ್ಕರ್ ಬಗ್ಗೆ ಅಪ್ಲಿಕೇಶನ್ ಅಂತಂದರೆ ಸೋಲಾರ್ ಕುಕ್ಕರ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ, ಯಾಕಂದರೆ ಜಾಸ್ತಿ ಅಪ್ಲಿಕೇಶನ್ ಕ್ವಶನ್ಸ್ ಬರ್ತಾ ಇರೋದ್ರಿಂದ ಅವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟಂತೂ ನಾನು ಹೇಳಿದ್ದೀನಿ ಔಟ್ಲೈನ್ನಲ್ಲಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಪ್ರಾಬ್ಲಮ್ಯಾಟಿಕ್ಕು ಕ್ವಶನ್ಸ್ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.